ನಮಸ್ಕಾರ ರೈತ ಮಿತ್ರರೇ. ಇವತ್ತೇನಪ್ಪ ಅಂತಂದ್ರೆ ನಾವು ಬಿಜಾಪುರ ಜಿಲ್ಲೆಯ ಒಂದು ಹತ್ತರ್ಗ ಒಂದು ಗ್ರಾಮದೊಳಗೆ ಇವತ್ತು ಬಂದಿದ್ವಿ. ಇಲ್ಲೇನಪ್ಪ ಅಂತಂದ್ರೆ ನಮ್ಮ ಆನಂದ್ ಅಗ್ರೋ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು. ಇಲ್ಲಿ ಯೂಸ್ ಮಾಡಿಂದ ಏನೇನು ಬದಲಾವಣೆ ಆಗೈತಿ ಮತ್ತು ಅದು ಯಾವ ರೀತಿ ರಿಸಲ್ಟ್ ಬಂದೈತಿ ಅಂತೇಳಿ ಅವ್ರ ಮುಖಾಂತರ ಇವತ್ತು ನಾವು ಮಾತಾಡ್ತಾ ಇದ್ವಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಕುಲಂಕಾರ್ ಅಂತಾರೆ ಸರ್. ಕುಲಂಕಾರ್. ಹೌದು. ಇದು ಸರ್ ಬ್ಯಾಕ್ಟೋ ಕಿಟ್ ನೀವು ಯೂಸ್ ಮಾಡ್ಕೊಂಡಿದ್ರಿ. ಬ್ಯಾಕ್ಟೋ ಕಿಟ್ ಮತ್ತೆ ಇನ್ನೊಂದು ಯಾವ್ದು ನಿಮೋಸ್ ಅಂತ ಹೇಳಿ. ನಿಮೋಸ್. ಸರ್ ಇದು ಬಿಡುಕಿನ ಮುಂಚೆ ಏನೇನ್ ಪ್ರಾಬ್ಲಮ್ ಇದೆ ಅಂದ್ರೆ ಬಿಡುಕಿನ ಮುಂಚೆ ನೀವು ನಮ್ ಕಡೆ ಬಂದಿದ್ರಿ. ಬಂದಾಗ ಏನೇನ್ ಪ್ರಾಬ್ಲಮ್ ಅಂತ ಇತ್ತು ಮತ್ತೆ ಇವಾಗ ಬಿಟ್ಟ ಮೇಲೆ ಏನೇನ್ ಆಗೈತಿ ಅದ್ರ ಬದಲ್ ಸ್ವಲ್ಪ ನೀವು ಹೇಳ್ಬೇಕು ಸರ್. ಸರ್ ಇದು ನೆಮೋಸ್ ಬಿಡೋದ್ರಿಂದ ಗಂಟೆ ಬೇರ್ನು ಸ್ವಲ್ಪ ಕ್ಲಿಯರ್ ಆದಂಗ ಆಗ್ಯಾರ ಸರ್. ಗಂಟೆ ಬೇರೆ ಇದ್ದು ಏನ್ರಿ ಮೊದಲು? ಒಂದ್ ಸ್ವಲ್ಪ ಐತ್ರಿ ಸರ್, ಕ್ಲಿಯರ್ ಆಗ್ಯಾರ ಸರ್. ಮತ್ತೆ ಇದು ಬ್ಯಾಕ್ಟೋ ಕಿಟ್ ಬಿಡೋದ್ರಿಂದ ಏನು ಸರ್, ಗಿಡದಿಂದ ಆಹಾರ ಏನಾದ್ರು ಅಪ್ಟ್ಯಾಕ್ ಆಗಿ ಮತ್ತೆ ಬಿಳಿ ಬೇರ್ನು ಹೆಚ್ಚಾಗೈತಿ ಸರ್. ಮತ್ತೆ ಸೆಟ್ಟಿಂಗ್ ಚಲೋ ಆಗೈತಿ. ಸೆಟ್ಟಿಂಗ್ ಮೊದಲ ಇದು ಬಿಡುಕಿನ ಮುಂಚೆ ಸೆಟ್ಟಿಂಗ್ ಪ್ರಾಬ್ಲಮ್ ಇತ್ತಿಲ್ರಿ? ಹೂ ಡ್ರಾಪ್ ಆಗೋದು ಅದು ಪ್ರಾಬ್ಲಮ್ ಇತ್ತು. ಮತ್ತೆ ಈ ಬಿಟ್ಟಿನ ಸರ್ ಏನೇನ್ ನಿಮಗ್ ಫಾಯ್ದೆ ಅಂದ್ರೆ ಏನೇನ್ ಫಾಯ್ದೆ ಐತಿ ಸರ್ ಇದರಿಂದ? ಸರ್ ಇದು ಬಿಡೋದ್ರಿಂದ ಟೋಟಲಿ ಗಿಡಕ್ಕ ಒಂದ್ 70, 80, 50, 60 ಸೆಟ್ ಆಗ್ಯಾರ ಸರ್. ಆ ಸಲ ಈ ತರ ಸೆಟ್ ಆಗಿತ್ತಿಲ್ರಿ ನಮ್ದು. ಈ ಸಲ ಸೆಟ್ ಆಗಿಲ್ರಿ. ಅಂದ್ರೆ ಈ ಬ್ಯಾಕ್ಟೋ ಕಿಟ್ ಚಲೋ ರಿಸಲ್ಟ್ ಆಗೈತೆ ಅಂತ ಹೇಳಿ ರಿಸಲ್ಟ್ ಬೆಸ್ಟ್ ಆಗ್ಯಾರ ಸರ್. ಅಂದ್ರ ಇದ್ರ ಬದಲ್ ಈಗ ಬ್ಯಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್ ಇದು ಬಿಡುದ್ರಿಂದ ನನಗಂತೂ ರಿಸಲ್ಟ್ ಬಂದೈತ್ರಿ. ಯಾಕಂದ್ರ ನಾ ವರ್ಷ ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರಿ, ಅಟೇನ್ ರಿಸಲ್ಟ್ ಅನ್ಸಿಲ್ರಿ. ಆದ್ರೆ ಇದು ಬಿಡುದ್ರಿಂದ ಯಾಕಂದ್ರ ಅದರ ಕೌಂಟ್ನು ಜಾಸ್ತಿ ಅವ, ಎಲ್ಲಾನು ಇದಾವ್ರಿ. ಮತ್ತೆ ಗಿಡಕ್ಕೂ ಬಾಳ ಸ್ಪೀಡ್ ಅಪ್ಡೇಟ್ ಮಾಡ್ತಾವ್ರಿ ಮ್ಯಾಗ. ಅದ್ರದಿಂದ ಎಲ್ಲಾರು ತಿಂಗಳಿಗೆ ಬಿಟ್ರು ಅಡ್ಡಿಲ್ರಿ ಸರ್. ರೈತ ಮಿತ್ರರೇ, ಇದು ಬ್ಯಾಕ್ಟೋ ಕಿಟ್ ಅಂತ ಹೇಳಿ ಇದೇನೇನಪ್ಪಾ ಅಂತಂದ್ರ ನಿಮಗ ಎಲ್ಲಾ ನಿಮ್ಮ ಕೃಷಿ ಕೇಂದ್ರದೊಳಗ ಅವೈಲೇಬಲ್ ಆಗ್ತದ. ಇದ್ರೊಳಗ ಏನೇನದಪ್ಪ ಅಂತಂದ್ರ ಇದ್ರೊಳಗ ಮೈಕ್ರೋನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡುವಂತದ್ದು ಕಾಂಬೋ ಅಂತ ಹೇಳಿ ಅದ. ಮತ್ತ ಫಾಸ್ಫರಸ್ ಸೊಲ್ಯುಬೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಫಾಸ್ಫರಸ್ ಅಪ್ಟೇಕ್ ಮಾಡುವಂತದ್ದು ಅದ. ಮತ್ತ ಬ್ಯಾಕ್ಟೋರೈಸಾ ಅಂದ್ರೆ ವೈಟ್ ರೂಟ್ ಅಪ್ಟೇಕ್ ಮಾಡ್ಲಿಕ್ಕೂ ನಿಮ್ಗೆ ವರ್ಕ್ ಮಾಡ್ತೈತಿ. ಮತ್ತೆ ಜಿಂಕ್ ಕೂಡ ಅಪ್ಟೇಕ್ ಮಾಡ್ಲಿಕ್ಕೆ ಇದನ್ನ ಕೆಲಸ ಮಾಡುತ್ತೆ. ಮತ್ ರೈತ ಮಿತ್ರರೇ, ಇದೇನಪ್ಪಾ ಅಂತಂದ್ರ ಇದು ನಿಮ್ಮ ನೆಲದಾಗಿರುವಂತಹ ಏನ್ ಮರ್ರೋಗ ಅಂತೀವಿ ಅಥವಾ ಗಿಡ ಸಾಯಿದ್ ಏನಂತೀವಿ ಅದನ್ನ ಕಂಟ್ರೋಲ್ ಆಗ್ತದ. ಮತ್ತ ವೈಟ್ ರೂಟ್ ಅಪ್ಟೇಕ್ ಮಾಡ್ಲಕ್ ಇದು ಮಾಡ್ತೈತಿ, ಮೈಕ್ರೋನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡ್ಲಕ್ ಹೆಲ್ಪ್ ಮಾಡ್ತೈತಿ. ಮತ್ತೇನಪ್ಪಾ ಅಂತಂದ್ರ ಹೂವನ್ನ ಸೆಟ್ಟಿಂಗ್ ಮುಖ್ಯವಾಗಿ ಸೆಟ್ಟಿಂಗ್ ಮಾಡ್ಲಕ್ಕೂ ಇದೇನಪ್ಪಾ ಅಂತಂದ್ರ ಅವಕ್ಕೆ ಹೆಲ್ಪ್ ಮಾಡ್ತೈತಿ. ಯಾಕಂದ್ರೆ ನೀವು ಫರ್ಟಿಲೈಸರ್ ಕೊಡ್ತೀರಿ, ಎಲ್ಲಾ ಕೊಡ್ತೀರಿ, ಆದ್ರೆ ಗಿಡ ಅಬ್ಸರ್ವ್ ಮಾಡಿ ಅಪ್ಟೇಕ್ ಮಾಡುವಂತ ಕೆಲಸ ಮಾಡೋದಿಲ್ಲ. ಅದಕ್ಕೇನಪ್ಪಾ ಅಂತಂದ್ರ ಈ ಬ್ಯಾಕ್ಟೋ ಕಿಟ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರ ತಮ್ಮ ಹೊಲದೊಳಗ ಒಮ್ಮೆ ಯೂಸ್ ಮಾಡ್ಕೊಂಡು ನೋಡ್ಕೊಂಡು ರಿಸಲ್ಟ್ ಏನ್ ಬರುತ್ತಲ್ಲ ಚೆನ್ನಾಗಿ ಬರುತ್ತೆ. ಆದಷ್ಟು ರೈತರು ಏನಪ್ಪಾ ಅಂತಂದ್ರ ಈ ಬ್ಯಾಕ್ಟೋ ಕಿಟ್ ಅನ್ನ ಯೂಸ್ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಇಷ್ಟ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.